ನೋಡಿ ಇಲ್ಲಿ ಇವಾಗ ಚೆನ್ನಾಗಲ್ಲ ಆಪರೇಷನ್ ಆಗಿದೆ ಅದಕ್ಕೆ ಹೆಂಗ್ ಗೊತ್ತಾಗ್ತದೆ? ಓಕೆ ಸಾಕಾದಾಗಿದೆ ಇದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಹೋಗ್ತಾ ಇರೋ ಜಾಗನ ನೀವು ಆಲ್ರೆಡಿ ಸ್ಟಾರ್ಟಿಂಗ್ನಲ್ಲೇ ನೋಡಿ ಗೆಸ್ ಮಾಡಿರ್ತೀರಾ. ಬನ್ನೇರ್ಘಟ್ಟ ಝೂಗೆ ಹೋಗ್ತಾ ಇದ್ದೀವಿ. ನಾವು ಸಂಡೇ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾವು ಬೈಕಲ್ಲಿ ಹೋಗೋಕೆ ರೀಸನ್ ಕೂಡ ಅದೇನೆ, ತುಂಬ ಟ್ರಾಫಿಕ್ ಇರುತ್ತೆ, ಅಂದರೆ ಜನ ತುಂಬ ಹೋಗ್ತಿರ್ತಾರೆ ಅಂದ್ಬಿಟ್ಟು ಬೈಕಲ್ಲಿ ಬಂದ್ವಿ. ಬಂದು ನೋಡಿದ್ರೆ ಟ್ರಾಫಿಕ್ ಏನು ಇರಲಿಲ್ಲ, ಬಟ್ ಜನ ಅಂತೂ ತೀರಾಮಾನ ಹೆವಿಯಾಗಿದ್ದರು. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಇದ್ದರು. ಸೊ ಫುಲ್ಲು ಒಂದು ಲೈಕ್ ನೋಡಿಕೊಂಡು ಒಂದು ರೌಂಡ್ ನೋಡಿ ಇದ್ರ ಮುಂದೆ ಒಂದೆರಡು ಫೋಟೋಸ್ ತೊಗೊಂಡು ನೆಕ್ಸ್ಟು ಆಬ್ವಿಯಸ್ಲಿ ಏನು ಇದು ಸಫಾರಿಗೆ ಎಷ್ಟಿದೆ, ಝೂಗೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಿದ್ವಿ. ಅದಕ್ಕೂ ಬಿಫೋರಿನೇ ಸ್ಟಾರ್ಟಿಂಗ್ನಲ್ಲೇ ಒಂದು ದೊಡ್ಡ ಬೋರ್ಡ್ ಕೂಡ ಹಾಕಿದ್ರು, ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಎತ್ಬಿಡ್ತಾರಾ? ಮತ್ತು ಇಲ್ಲಿ ಏನಂತ ಅಂದರೆ ಸಫಾರಿಗೂ ಕೂಡ ಸಪ್ರೇಟ್ ಕೌಂಟ್ರ್ ಇದೆ, ಮತ್ತು ಝೂಗೂ ಅಂದರೆ ಡಿಪೆಂಡ್ಸ್. ಈಗ ನಾವು ಸಫಾರಿಗೆ ಮಾತ್ರ ಹೋಗ್ತೀವಿ ಅಂತ ಅದಕ್ಕೆ ಮಾತ್ರ ಟಿಕೆಟ್ ತೊಗೊಬೋದು, ಇಲ್ಲ ಝೂಗೆ ಮಾತ್ರ ಹೋಗ್ತೀವಿ ಅಂದರೆ ಝೂಗೆ ಮಾತ್ರ ಟಿಕೆಟ್ನ ತೊಗೊಬೋದು. ಬಟ್ ಸಫಾರಿ ತೊಗೊಂಡ್ರೆ ಬೆನಿಫಿಟ್ ಏನಂತ ಅಂದರೆ ಎರಡಕ್ಕೂ ಕೂಡ ಝೂ ಪ್ಲಸ್ ಸಫಾರಿ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾವು ಅದನ್ನೇ ತೊಗೊಂಡ್ವಿ. ಬಸ್ ಆಲ್ರೆಡಿ ರೌಂಡ್ಸ್ ಹೋಗಿದೆ ಅಂತ ಸ್ವಲ್ಪ ಹೊತ್ತು ಅಂದರೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತಂತ ಬಸ್ ಹತ್ಕೊಂಡು ಹೊರಟ್ವಿ. ಹೇಗಿದೆ ಅಂತಂದರೆ ಇದು ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ಒಂದು 2 ಕಿಲೋಮೀಟರ್ಸ್ ಏನೂ ಇಲ್ಲ, ನಾರ್ಮಲ್ ಪ್ಲೇಸ್, ನಾರ್ಮಲಾಗಿ ಹೋಗ್ತಾ ಇರುತ್ತೆ, ನಾರ್ಮಲ್ ಜಂಗಲ್. ಹೋಗ್ತಿದ್ದಂಗೆ ನೋಡಿ ಇವಾಗ ಕಾಣಿಸುತ್ತೆ ಒಂದು ಎಂಟ್ರೆನ್ಸು, ಅದು ರಿಯಲ್ ಫಾರೆಸ್ಟ್, ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅನಿಮಲ್ಸ್ನೆಲ್ಲನೂ ಬಿಟ್ಟು. ಸೊ ನೋಡಿದ್ದು ಇದೇ ಗೇಟ್, ಮೇನ್ ಎಂಟ್ರೆನ್ಸ್. ಒಳಗಡೆ ಹೋದ್ಮೇಲೆ 2 ಕಿಲೋಮೀಟರ್ಸ್ ಆದಮೇಲೂ ಕೂಡ ಸೊ ಇಲ್ಲಿಂದ ಮೇನ್ ಹೋಗ್ತಿದ್ದಾಗೇ ಸ್ಟಾರ್ಟಿಂಗ್ನಲ್ಲೇ ಬರೀ ಜಿಂಕೆ ಮರಿಗಳು, ನಮ್ಮ ಥರ ಹುಡುಗಿರ್ತಾರ ಜಿಂಕೆ ಮರಿಗಳಂತೂ ಸಿಕ್ಕಾಪಟ್ಟೆ ಇದು, ತುಂಬಾ ಇದು ನೋಡಿ ಅದು ಹೇಗೆ ನೋಡ್ತಾ ಇದೆ ಅದು ಅಂತಂತ. ಸೊ ಇದು ಸ್ಟಾರ್ಟಿಂಗೇ ಸಿಕ್ಕಿದೆ, ಇದು 3. ಇದಾದಮೇಲೆ ಹಾಗೆ ಒಂದು ಸ್ವಲ್ಪ ಮೂವ್ ಆಗ್ತಿದ್ದಂಗೆ ಎನ್ ನಂಬರ್ ಆಫ್ ಜಿಂಕೆಗಳಿದೆ ನೋಡಿ. ಬಟ್ ಅದರಲ್ಲೂ ಕೂಡ ತುಂಬ ಬೇರೆ ಬೇರೆ ಥರ ಇದೆ, ನನಗೆ ಅಷ್ಟೊಂದು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ ಒಂದು ಕಾಣಿಸ್ತಿದೆಯಲ್ಲ ದೊಡ್ಡದಾಗಿ, ಇದ್ರ ಜಿಂಕೆ ನೇಮ್ ಏನು ಅಂತ ಗೊತ್ತಿಲ್ಲ, ಬಟ್ ಜಿಂಕೆ ಅನ್ನೋದು ಅಷ್ಟೇ ಗೊತ್ತು. ಅದು ಎಷ್ಟು ನೀಟಾಗಿ ಒಂದು ವಾಕ್ ಶೋ ತೋರಿಸ್ತಾ ಇದೆ ನಮಗೆ ಅಂತಂದು, ಇಷ್ಟು ಕ್ಯೂಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅದು. ಬಟ್ ನೋಡೋಕೆ ಚೆನ್ನಾಗಿತ್ತು ತುಂಬಾ. ದೊಡ್ಡದು ಬೇರೆ, ಈ ಥರದ್ದು ಬೇರೆ ಅಲ್ಲ. ನಾವು ಹೋಗಿದ್ದ ದಿನ ಮಳೆ ಬೇರೆ, ಅಂದರೆ ನಾವು ಹೋಗಿ ಟೈಮಿಗೆ ಬಂದಿರಲಿಲ್ಲ, ಆಲ್ರೆಡಿ ಬಂದು ನಿಂತೋಗ್ಬಿಟ್ಟಿತ್ತು ಬಸ್ಸೆಲ್ಲ. ಒಂದು ಸ್ವಲ್ಪ ವಿಂಡೋ ಗ್ಲಾಸಸ್ ಎಲ್ಲ ವಾಟರ್ ಥರ ಇದಾಗ್ಬಿಟ್ಟಿತ್ತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಪಾರ್ಟ್ ಟೈಪ್ ಬಿಟ್ಟಿದ್ದಾರೆ ಅನಿಮಲ್ಸ್ನ. ಇವಾಗ ಹೇಗಪ್ಪ ಅಂತಂದರೆ ಸ್ಟಾರ್ಟಿಂಗ್ ಒಂದು 3 ಎಕರೆ ಅಂತ ಅಂದ್ಕೊಳ್ಳಿ, 3 ಎಕರೆನಲ್ಲಿ ಬರೀ ಜಿಂಕೆಗಳು ಮಾತ್ರ ಇದೆ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಗೇಟಿಂದ ನೆಕ್ಸ್ಟು ಇನ್ನೊಂದು ಗೇಟ್ ಇರುತ್ತೆ, ಎಂಡ್ ಗೇಟ್. ಸೊ ಅಲ್ಲಿವರೆಗೂ ಬರೀ ಜಿಂಕೆನೆ. ಮತ್ತು ಆ ಎಂಟ್ರೆನ್ಸ್ ಗೇಟಿಂದ ಮತ್ತೆ ಒಳಗಡೆ ಇನ್ನೊಂದು 2 ಎಕರೆ, ಅಲ್ಲಿ ಬರೀ ಇನ್ನೊಂದು ಥರ ಅನಿಮಲ್. ಇವಾಗ ನೋಡಿ ಇಲ್ಲಿ ಆನೆಗಳು ಬಿಟ್ಟಿದ್ದಾರೆ, ಒಂದೆರಡು ಆನೆಗಳು ಸ್ವಿಮ್ ಮಾಡ್ತಾ ಇದೆ ನೀರಿನಲ್ಲಿ, ಅಂದರೆ ಎಂಜಾಯ್ ಮಾಡ್ತಾ ಇದೆ ಅದು. ನೋಡಿ ಎಷ್ಟು ಆನೆಗಳಿದೆ. ನಮ್ಮ ಬ್ಯಾಡ್ ಟೈಮ್, ನಾವು ಹೋಗಿದಾಗಲೇ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಹೊರಟಾಗ ನಿಂತಿತ್ತು, ಒಳಗಡೆ ಬಂದ ತಕ್ಷಣ ಮತ್ತೆ ಮಳೆ ಬಂದುಬಿಡ್ತು. ಓಕೆ, ಬಟ್ ಚೆನ್ನಾಗಿತ್ತು.
ಈಗ ನೋಡಿ ಇವಾಗ ಮತ್ತೆ ಆ ಗೇಟ್ ಕ್ಲೋಸ್ ಆಯಿತು. ಇವಾಗ ನೆಕ್ಸ್ಟ್ ಅನಿಮಲ್ಗೆ ಎಂಟ್ರೆನ್ಸ್ ಇದು. ಇವಾಗ ಮೇ ಬಿ ಏನು ಸಿಗುತ್ತೋ ಗೊತ್ತಿಲ್ಲ, ಚಿರುತ್ತೆ ಅಂದರೆ ನಾನು ವಾಯ್ಸ್ ಕೊಡ್ತಾ ಇರೋದ್ರಿಂದ ನಂಗೆ ಗೊತ್ತಿದೆ. ಸೊ ಆನೆಗಳು ಇವಾಗ ಈ ಕಡೆಗೆ ಬರೋ ಹಾಗಿಲ್ಲ, ಈ ಕಡೆ ಇರೋ ಪ್ರಾಣಿ ಆನೆ ಕಡೆಗೆ ಹೋಗೋ ಹಾಗಿಲ್ಲ. ಒಂದೊಂದಕ್ಕೂ ಒಂದೊಂದು ಸೆಕ್ಯೂರ್ ಆಗಿ ಮಾಡಿದ್ದಾರೆ. ಮತ್ತು ಏನಂದರೆ ಇಲ್ಲಿ ಇರೋ ಎಲ್ಲ ಅನಿಮಲ್ಸ್ ಅಂದರೆ ವೈಲ್ಡ್ ಅನಿಮಲ್ಸ್ ಎಲ್ಲನೂ ಕೂಡ ರೆಸ್ಕ್ಯೂ ಮಾಡಿರುವಂಥವೇ. ರೆಸ್ಕ್ಯೂ ಮಾಡಿ ಅವಕ್ಕೆ ಟ್ರೈನಿಂಗ್ ಕೊಟ್ಟು ಇಷ್ಟು ಎಕರೆನಲ್ಲಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಈಗ ನೆಕ್ಸ್ಟು ಸಿಕ್ಕಿರೋದು ಕರಡಿ. ಇಲ್ಲಿ ಕಾಡಂದಿ ಮತ್ತು ಕರಡಿ ಎರಡೂ ಒಟ್ಟಿಗೆ ಬಿಟ್ಟಿದ್ರು, ಎರಡು ಒಟ್ಟಿಗೆ ಇದ್ದು. ವೈಟ್ ಹಾಂ ಅದು ನೋಡಿ ಎಷ್ಟು ಆರಾಮಾಗಿ ತನ್ನಕ್ಕೆ ತಾನೇ ಅದೇ ಸಾಂಗ್ ಹೇಳ್ಕೊತಾ ಇರತ್ತೆ, ಹೇಳ್ಕೊಂಡು ಡ್ಯಾನ್ಸ್ ಆಡ್ತಾ ಇದೆ. ಮಳೆ ಬರ್ತಾ ಇರೋದಕ್ಕೆ ನೀಟಾಗಿ ವೀಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಗ್ಲಾಸ್ ಮೇಲೆಲ್ಲ ಫುಲ್ಲು ವಾಟರ್ದು ಇರ್ತಿತ್ತು, ಕ್ಲಾರಿಟಿ ಸಿಗ್ತಾ ಇರಲಿಲ್ಲ. ಬಟ್ ಹೆಂಗೋ ಮಾಡಿದ್ದೀನಿ, ಓಕೆ. ಈಗ ಅಗೇನ್ ಮತ್ತೆ ಕರಡಿಗಳದ್ದು ಕೋಟ ಮುಗೀತು. ಈಗ ನೆಕ್ಸ್ಟು ಬೇರೆದಕ್ಕೆ ಗೇಟ್ ಎಂಟರ್ ಆಗ್ತಾ ಇದೆ. ಮತ್ತು ಈ ಗೇಟ್ ಅಲ್ದಿರೋ ಸುತ್ತ ಅಷ್ಟು ಎಕರೆಗೆ ಎಲೆಕ್ಟ್ರಿಕ್ ವೈರ್ಸ್ನ ಬಿಟ್ಟಿದ್ದಾರೆ. ಅದೆಲ್ಲೂ ಎಸ್ಕೇಪ್ ಆಗಬಾರ್ದು ಅಂತ ಒಂದು ರೀಸನ್ ಮೇ ಬಿ, ಮತ್ತು ಒಂದರಿಂದ ಇನ್ನೊಂದನ್ನು ಅಟ್ಯಾಕ್ ಮಾಡಬಾರ್ದು ಅನ್ನೋ ರೀಸನ್ಗೂ ಇರ್ಬೋದು ಮೇ ಬಿ. ಎಲೆಕ್ಟ್ರಿಕ್ ವೈರ್ಸ್ ಬಿಟ್ಟಿದ್ದಾರೆ ಮತ್ತು ದೊಡ್ಡ ಕಾಂಪೌಂಡ್ ಥರ ಎಲ್ಲ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಗೇಟ್ ಇದೆ, ಅದು ಸಿಂಹ. ಅಲ್ಲಮ್ಮ ಅಲ್ಲ ಕರಡಿ ಏನಕ್ಕದು ಹುಲಿ ಬಂತು. ಆಪರೇಷನ್ ಆಗಿದೆ ಅದಕ್ಕೆ. ಹೆಂಗ್ ಗೊತ್ತಾಗ್ತದ? ಹೌದು, ಆಪರೇಷನ್ ಆಗಿದೆ ಅದಕ್ಕೆ. ಪ್ರೆಗ್ನೆಂಟ್ ಇದು ಮರಿ ಇದೆ. ಎಲ್ಲ ಹೊರಟೋಯ್ತಾ? ಏನಪ್ಪ ಹೆಂಗೈತೆ ನೋಡಿ, ಎಷ್ಟು ಲೆಂತ್ ನೋಡಿ ಹೆಂಗಿದೆ ಅದು. ಸುಮ್ಮನೆ ಡೈರೆಕ್ಟಾಗಿ ನೋಡೋಕೆ ಲೆಂತ್ ಇದೆ, ಫೋನಲ್ಲಿ ಅಷ್ಟು ಇದಿಲ್ಲ. ಕೂತ್ಕೊಂತು. ಕಾಲೇಜ್ ತಗೊಳ್ಳಿ ಬೇರೆ ಇವಾಗಲ್ಲ.
ಕಾಣಿಸ್ತಾ ಇದೆ, ಕಾಣಿಸ್ತಾ ನಮಗೆ. ಇಲ್ಲ ಇಲ್ಲ, ಇಲ್ಲಿ ನೋಡ್ತಾ ಇದ್ದೀನಿ. ಅಯ್ಯೋ ತಗೊಳ್ಳಿಲ್ಲಮ್ಮ. ನಾನು ಆ ಕಡೆ ಮೈ ಗಾಡ್, ಅಪ್ಪ ಹೆಂಗಿದೆ ನೋಡೋದು. Taking picture of her too. It's a bit crazy to look at. ತುಂಬಾ ಇತ್ತಲ್ವಾ, ಮುಂದೆ ಸ್ವಲ್ಪ ಹೊರಟೋಗಿದೆ. ಮೂರೇನೋ ಕಾಣಿಸ್ತು ನನಗೆ. ಸಾಕಾದಾಗಿದೆ ಇದು. ಬಟ್ ಕ್ಲಾರಿಟಿ ಸ್ವಲ್ಪ ಇದಾಗ್ತಾ ಇದೆ, ಅದು ಮಳೆ ಬಿದ್ದಿರೋದಕ್ಕೆ. ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಬಂತಲ್ಲ. ಅದು ಮಾಡಿದೆ ಓ ಏನ್ ಸೌಂಡು. ಈ ಸರ್ ಒಂದ್ ನಿಮಿಷ ಇರಿ.
ಇಲ್ಲಿದೆ. ಓ ಮರಾಠ ಆಗೋಯ್ತು. ಓಕೆ ಕಾಣಿಸ್ತಾ ಇದೆಯಾ? ಅಯ್ಯೋ ಝೂಮ್ ಮಾಡೋಕ್ಕಾಗಲ್ಲ. ಹೆಂಗ್ ನೋಡ್ತಾ ಇದೆ ಇದು? ನಿಮ್ಮನ್ನೇ ನೋಡ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬನ್ನೇರುಘಟ್ಟ ಝೂಗೆ ಹೊಸದಾಗಿ ಒಂದಷ್ಟು ಪ್ರಾಣಿಗಳನ್ನ ತಂದ್ರು. ಅಂದರೆ ಬಿಳಿ ಚಿರತೆ ಅಲ್ಲ, ಸಾರಿ, ಏನದು ಬಿಳಿ ಕರಡಿ. ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಅದು ಬಿಳಿ ಕರಡಿ. ಇನ್ನೂ ಅದಕ್ಕೆ ಟ್ರೈನಿಂಗ್ ಕೊಡ್ತಿದ್ದಾರೆ ಅನಿಸುತ್ತೆ. ಇನ್ನು ಆ ಕೇಜಲ್ಲೇ ಇದೆ, ಈಚೆಗಡೆಗೆ ಬಿಟ್ಟಿಲ್ಲ ಅದನ್ನು. ಮೇ ಬಿ ಟ್ರೈನಿಂಗ್ ನಡೀತಾ ಇದೆ. ಮತ್ತು ಇನ್ನೆರಡು ಹೊಸ ಥರದ್ದು 2 ಮೊಸಳೆಗಳನ್ನ ತಂದರು, ಮೂತಿ ಉದ್ದಕ್ಕಿರುತ್ತೆ ನೋಡಿ. ಸೊ ಅದನ್ನು ತಂದಿದ್ರು, ಇದೆ ಅದು. ಅದಕ್ಕೆ ಬೇರೆ ಇದಕ್ಕೆ ಬೇರೆ ಸಪ್ರೇಟ್ ಇದೆ ಅಲ್ಲ. ಸೊ ಇಲ್ಲಿಂದ ಝೂ ಸ್ಟಾರ್ಟ್. ಅಂದರೆ ಸಫಾರಿ ಮುಗಿಸ್ಕೊಂಡು ಬರ್ತಿದ್ದಾಗೇನೆ ಅದು ಝೂಗೆ ನಾವು ಎಂಟರ್ ಆಗ್ಬೋದು. ಟಿಕೆಟ್ ಇರುತ್ತೆ, ಆಲ್ರೆಡಿ ನಾವು ಬೈ ಮಾಡಿರ್ತೀವಿ. ಸ್ಟಾರ್ಟಿಂಗ್ ಬರ್ತಿದ್ದಾಗೇನೆ ಜಿರಾಫೆ ಇರುತ್ತಂತೆ, ಗೊತ್ತಿಲ್ಲ ನಮಗೆ. ಅಂದರೆ ಬೇರೆ ಬೇರೆ ರೂಟ್ ಇತ್ತು, ನಾವು ಮಿಸ್ ಆಗಿ ಮೇ ಬಿ ಬೇರೆ ಕಡೆ ಬಂದಿದ್ವಿ. ಸ್ಟಾರ್ಟಿಂಗೇ ನಮಗೆ ಇದು ಸಿಕ್ತು. ಇದನ್ನ ನೋಡಿಕೊಂಡು ಹಾಗೆ ಮುಂದೆ ಫುಲ್ ಕಂಪ್ಲೀಟ್ಲಿ ಝೂ ವ್ಯೂನ ನೋಡಿ. ವಿಡಿಯೋನೇ ಆನ್ ಮಾಡಿಲ್ಲ. ಹೇಳ್ದೆ ಅಂತಾನೆ ಹೋಗ್ತಾನೆ ಇಲ್ಲ, ಅಲ್ಲೇ ನಿಂತ್ಕೊಂತು. ಓ ಹೆಸರು ಬಿಡ್ತಾ ಇದೆ ಅದು ತುಂಬ. ನಮ್ಮ ಬ್ರೋನಿ ಒದ್ದಾಡಲ್ವಾ, ಹಂಗೆ ಒದ್ದಾಡ್ತಾ ಇತ್ತಲ್ವಾ. ಆಯ್ತು, ಓಕೆ ಬ್ರೋ, ಡನ್. ಓಕೆ ಬ್ರೋ, ಏನು ಮಾಡಿದ್ರಿ ನಾನು ಹೇಳಿದ್ದು? ಏಟ್ ಆಗಿರಂಗೈತಲ್ಲ ಈಗ, ವಯಸ್ಸಾಗ್ಬಿಟ್ಟು ಕರಡಿ ಇರೋದು ನೋಡ್ಬೇಕು ನೀವು. ಕೋತಿ ಆಟ ಆಡ್ದಂಗೆ ಮತ್ತೆ ಒಳಗಡೆ ಹೊರಟೋಗ್ತಿದೆ ಅನ್ಸುತ್ತೆ. ಅದಿರೋದೇ ಹಂಗೆ ಅಂತಪ್ಪ. ಹಾಂ, ಹಿಂದ್ಗಡೆ ಕಾಲು ಚಿಕ್ಕ ಇದೆ. ಏನು ಕರೀದು ಏನಂತಪ್ಪ? ಐನಾ ಇಂಥ ಪ್ರಾಣಿ ಐತೆ.
ಹೋಗ್ತೀವಿ. ಹಾಂ ಇದು ನೋಡಿ ಹಿಂಗೆ ಅಂತ ನೋಡಿ ಹಿಂಗೆ ಚಿಕ್ಕದೈತೆ. ನಮ್ಮ ಧೋನಿ ಕಾಕ ಅವ್ರು ಹೋಗಿತ್ತು, ಸೇರ್ಸ್ತಾನೆ ಇರಲಿಲ್ಲ ಒಳಗಡೆಗೆ. ಒಂದ್ರಿಂದ ಒಂದು ಲೈನಾಗೇ ಹೋಗ್ತಿದ್ದಾವೆ. ನೋಡ್ದೆ ಮುಂದೆ ಹೋಗೋಣ. ಬಂದು ನೋಡ ಅಂದಿ ಪಾಪ ಬತ್ತು ಅಂದ್ರೆ ವಿಡಿಯೋ ಹಬ್ಬ ನೋಡ್ತಿದ್ದೆ ನಿನ್ನ. ಇದನ್ನ ನೋಡಿ ಎಷ್ಟು ನೀಟಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತು. ಅದು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದೆ. ಓಕೆ, ನಾವು ಹಾಗೇನೆ ಒಂದಷ್ಟು ಪಕ್ಷಿಗಳು, ಬೇರೆ ಬೇರೆ ಥರದ ಪಕ್ಷಿಗಳೆಲ್ಲ ಇದ್ವು, ಮೊಸಳೆ ಒಂದಷ್ಟು ನಾನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಕಂಪ್ಲೀಟಾಗಿ ನೋಡೋದ್ರಲ್ಲೇ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಇಷ್ಟೇ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ, ಮರಿಬೇಡಿ.